ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದೀರಾ, ಡಿಸ್ಟೆನ್ಸಲ್ಲಿ ಯಾರೆಲ್ಲ ಇದ್ದೀರಾ ಅವರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನಿಮ್ಮ ಸೈಲೆನ್ಸ್, ನಿಮ್ಮ ಮೌನ ಅವರ ಮನಸ್ಸಲ್ಲಿ ಏನನ್ನ ಯೋಚನೆ ಮಾಡೋ ರೀತಿಯಲ್ಲಿ ಆಗ್ತಾ ಇದೆ, ಹಾಗೆಯೇ ಅವರ ಮನಸ್ಸಿನ ಗುಟ್ಟು ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಹಾಗೆ ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ 1111 ಅಂತ ಹೇಳ್ಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? 11 ಅನ್ನೋಂಥದ್ದು, 1 ಅನ್ನೋಂಥ ನಂಬರ್ ಹೇಗೆ ಅಂತ ಹೇಳಿದ್ರೆ ಒಂದು ನ್ಯೂ ಬಿಗಿನಿಂಗ್ ಅನ್ನುವಂಥದ್ದಾಗಿರಲಿ ಅಥವಾ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳುವಂತಹ ಒಂದು ಅಟ್ರಾಕ್ಟಿವ್ ನಂಬರ್ ಆಗಿರುತ್ತೆ. ಓಕೆ, ಸೊ ಯಾರೆಲ್ಲ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಬೇಕು, ಆ ಎನರ್ಜಿ ಬೇಕು ಅಂತ ಯಾರಿಗೆಲ್ಲ ಇದೆ? ಎಲ್ಲರಿಗೂ ಇದೆ ಅಲ್ವಾ? ಎನರ್ಜಿ ಬೇಕೇ ಬೇಕಲ್ವಾ, ಪಾಸಿಟಿವ್ ಎನರ್ಜಿ. ಎಸ್, ಹಾಗಿದ್ರೆ ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಇದು ಜನರಲ್ ರೀಡಿಂಗ್ ಹೇಳಿದೆ ಅಲ್ವಾ, ಇದ್ರಲ್ಲಿ ಬರುವಂತಹ ಎಲ್ಲ ಮೆಸೇಜಸ್ಗಳು ನಿಮಗೊಬ್ಬರಿಗೆ ಅಂತ ಇರಲ್ಲ. ಮೊಬೈಲಲ್ಲಿ ನೀವು ಆರಾಮಾಗಿ ಕುತ್ಕೊಂಡು ನೋಡ್ತಾ ಇರ್ತೀರಾ, ಬಟ್ ಇದು ನಿಮಗೊಬ್ಬರಿಗೆ ಅಂತ ಇರಲ್ಲ. ತುಂಬ ಜನ ಸೋಲ್ಗೆ ನಾನು ಕನೆಕ್ಟ್ ಮಾಡಿ ಮಾಡುವಂತಹ ರೀಡಿಂಗ್ ಆಗಿರುತ್ತೆ. ಕೆಲವೊಂದು ವಿಷಯಗಳು ನಿಮಗೆ ಕನೆಕ್ಟ್ ಆಗ್ಬೋದು, ಕೆಲವೊಂದು ವಿಷಯಗಳು ನಿಮಗೆ ಕನೆಕ್ಟ್ ಆಗದೇನೂ ಇರಬಹುದು. ಯಾವ್ದು ಕನೆಕ್ಟ್ ಆಗ್ತಿದೆ ಅದನ್ನು ಮಾತ್ರ ತಗೊಳ್ಳಿ. ಯಾವ್ದು ನಿಮಗೆ ಕನೆಕ್ಟ್ ಆಗ್ತಾ ಇಲ್ಲ, ಯಾವುದು ನಿಮ್ಮದಲ್ಲದಂತಹ ವಿಷಯಗಳು ಬರ್ತಾ ಇದೆ, ಎನರ್ಜಿ ಬರ್ತಾ ಇದೆ ಅಂತ ಹೇಳಿದ್ರೆ ನಿಮಗಲ್ಲ, ಬೇರೆ ಒಂದು ಸೋಲಿಗೆ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ, ಇದೇ ಹುಣ್ಣಿಮೆ ದಿನ ನಾನು ಯಂತ್ರಗಳನ್ನು ಮಾಡೋದಕ್ಕೆ ನಾನು ಕುತ್ಕೊಳ್ತಾ ಇದ್ದೀನಿ. ಬೇಕಿದ್ದರೂ ಮುಂಚೆನೇ ಬುಕ್ ಮಾಡ್ಕೊಳ್ಬೇಕು. ಹುಣ್ಣಿಮೆ ದಿನ ಬಂದ್ಬಿಟ್ಟು ನಂಗೆ ಯಂತ್ರ ಕೊಡಿ ಅಂತ ಹೇಳ್ಬೇಡಿ. ಹುಣ್ಣಿಮೆಯ ಹಿಂದಿನ ದಿನವೇ ನಾನು ಬುಕ್ಕಿಂಗ್ ಎಲ್ಲವೂ ಕೂಡ ಕ್ಲೋಸ್ ಮಾಡ್ತೀನಿ. ಹಾಗಾಗಿ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ನೀವು ಯಂತ್ರವನ್ನು ಬುಕ್ ಮಾಡ್ಕೊಳ್ಬೇಕಂತ ಇದ್ದೀರಾ, ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆನ ಫಸ್ಟ್ ಹೇಳಿ. ಬರೀ ಯಂತ್ರ ಪ್ರೈಸ್ ಹೇಳಿ, ಯಾವ ಯಂತ್ರ ಸಿಗುತ್ತೆ ಅದೆಲ್ಲ ಕೇಳೋಕೆ ಹೋಗ್ಬೇಡಿ. ನಿಮ್ಮ ಸಮಸ್ಯೆ ಏನಿದೆ ಫಸ್ಟ್ ಹೇಳ್ಕೊಂಡು ಯಂತ್ರನ ಬುಕ್ ಮಾಡ್ಕೊಳ್ಬೋದು. ಓಕೆನಾ? ವಾಯ್ಸ್ ಮೆಸೇಜಲ್ಲೋ ಅಥವಾ ಟೈಪಿಂಗ್ ಮಾಡಿನೋ ನಿಮ್ಮ ಸಮಸ್ಯೆ ಏನಿದೆ, ಯಾವುದಕ್ಕೆ ನಿಮಗೆ ಯಂತ್ರ ಬೇಕಾಗಿದೆ, ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಕ್ಲಿಯರಾಗಿ ನನಗೆ ಹೇಳಿದರೆ ಯಂತ್ರ ನಿಮಗೆ ಸಿಗುತ್ತೋ ಇಲ್ವೋ ಅನ್ನೋದನ್ನು ನಾನು ಫಸ್ಟ್ ಹೇಳ್ತೀನಿ. ಓಕೆನಾ? ಸೊ ಹಾಗಾಗಿ ಯಂತ್ರ ಬುಕ್ ಮಾಡ್ಕೊಳ್ಳೋರು ಆದಷ್ಟು ನಿಮ್ಮ ಸಮಸ್ಯೆನ ಹೇಳಿಬಿಟ್ಟು ನಂತರ ಯಂತ್ರನ ಬುಕ್ ಮಾಡ್ಕೊಳ್ಳಿ. ಓಕೆ, ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳಿ. ತುಂಬ ಜನ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕಮೆಂಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ತೀರಾ, ಥ್ಯಾಂಕ್ ಯು ಮ್ಯಾಮ್ ಅಂತ ಹೇಳ್ತೀರಾ. ನನ್ನ ಲಾ ಆಫ್ ಅಟ್ರಾಕ್ಷನ್ ಸ್ಟೂಡೆಂಟ್ಸ್ ಹೇಗಿದ್ರು ನನ್ನ ಏಂಜಲ್ ಅಂತ ಕರೀತಾರೆ. ಸೊ ಅದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ ಕೆಲವೊಬ್ಬರು, ಥ್ಯಾಂಕ್ ಯು ಏಂಜಲ್ ಅಂತ ಹೇಳಿಬಿಟ್ಟು. ಸೊ ನಿಮಗೆಲ್ಲರಿಗೂ ಕೂಡ ಒಂದು ಬಿಗ್ 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 ಹಾರ್ಟ್. ಓಕೆ, ತಲುಪ್ತಾ ಹಾರ್ಟ್ ನಿಮಗೆಲ್ಲರಿಗೂ? ಇನ್ನು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ, ಡೋಂಟ್ ವರಿ. ಓಕೆ, ಎಸ್, ಇವಾಗ ನೀವು ಮನಸ್ಸಿಂದ ಯೂನಿವರ್ಸಿಗೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. 3 ಸಲ ಥ್ಯಾಂಕ್ ಯು ಹೇಳಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನೀವು ಯಾವ ವ್ಯಕ್ತಿ ಬಗ್ಗೆ ಈ ರೀಡಿಂಗ್ನ ನೋಡ್ಬೇಕಂತ ಇದ್ದೀರಾ ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಳ್ಳಿ, ನಿಮ್ಮ ಹೆಸರನ್ನು ಕೂಡ ಹೇಳ್ಕೊಳ್ಳಿ. ಅಧಿಪರಾಶಕ್ತಿ ಜಗನ್ಮಾತೆ. ಓಕೆ, 1 minute. ಓಕೆ, ಓಕೆ, ನಿಮ್ಮ ಸಂಗಾತಿ ಮನಸ್ಸನ್ನು ನೆನ್ಪು ಮಾಡ್ಕೊಳ್ಳಿ, ಮನಸ್ಸಲ್ಲೇ ನೆನ್ಪು ಮಾಡ್ಕೊಳ್ಳಿ. ಓಕೆ, ಓಕೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಮೊದಲನೇದಾಗಿ ಇಲ್ಲಿ ಬರ್ತಿರೋವಂಥದ್ದು ಈ ಸೈಲೆನ್ಸ್ ಏನಿದೆ, ನೀವೇನು ದೂರ ಆಗಿದ್ದೀರಾ ಅಥವಾ ನೀವೇನು ಮೌನವನ್ನು ಅವ್ರ ಜೊತೆಗೆ ಸಾಧನೆ ಮಾಡ್ತಾ ಇದ್ದೀರಾ ಅಲ್ವಾ, ಮೌನವನ್ನು ಸಾಧಿಸ್ತಾ ಇದ್ದೀರಾ, ನೀವು ಅವ್ರ ಹಿಂದೆ ಹೋಗೋದನ್ನ ಯಾವಾಗ ನಿಲ್ಲಿಸಿದ್ದೀರಾ ಅವರಿಗೆಲ್ಲ ಒಂದು ಕಡೆ ಏನು ಹೇಳ್ಬೋದು, ತಳಮಳ ಶುರುವಾಗಿದೆ ಅವರ ಎನರ್ಜಿಯಲ್ಲಿ. ಓಕೆ, ಒಂದು ರೀತಿಯ ಆತಂಕ ಅಂತಲೇ ಹೇಳ್ಬೋದು. ಏನು ಇವ್ರು ನನ್ನನ್ನು ಬಿಟ್ಟೆ ಇಲ್ಲದೇ ಇರೋವಂತಹ ವ್ಯಕ್ತಿ ಈಗೇನು ಹಿಂಗೆ ಈ ಥರ ಆಗ್ಬಿಟ್ಟಿದಾರಲ್ಲ, ಏನಕ್ಕೆ ಮಾತಾಡ್ತಾ ಇಲ್ಲ, ಏನಕ್ಕೆ ಸೈಲೆಂಟ್ ಆಗಿದ್ದಾರೆ, ಯಾಕೆ ಒಂದು ಕಾಲ್ ಇಲ್ಲ, ಮೆಸೇಜ್ ಇಲ್ಲ, ಏನಾಗಿರಬಹುದು, ಏನಕ್ಕೆ ಇಷ್ಟು ಅಂತ ಹೇಳಿಬಿಟ್ಟು ಅವ್ರಿಗಿವಾಗ ಯೋಚನೆ ಮಾಡುವಂತಹ ಹಂತಕ್ಕೆ ಅವರ ಎನರ್ಜಿ ಇದೆ ಇಲ್ಲಿ. ಓಕೆ, ಇಲ್ಲಿ ಇಷ್ಟು ದಿನ ಅವರಿಗೆ ನಿಮ್ಮ ಪ್ರೀತಿ ಸುಲಭವಾಗಿ ಸಿಗ್ತಾ ಇತ್ತು, ಆ್ಯಂಡ್ ನಿಮ್ಮ ಕೇರ್ ಇರಬಹುದು, ನಿಮ್ಮ ಒಂದು ಸಪೋರ್ಟ್ ಇರಬಹುದು, ನಿಮ್ಮ ಪಾಸಿಟಿವ್ ಎನರ್ಜಿ ಆಗಿರಬಹುದು, ನಿಮ್ಮ ಪ್ರತಿಯೊಂದು ವಿಷಯಗಳು ಅವರಿಗೆ ಸುಲಭವಾಗಿ ಸಿಗ್ತಾ ಇತ್ತು. ಓಕೆ, ಆರಾಮಾಗಿ ತೊಗೊಂಡ್ಬಿಟ್ಟಿದ್ರು. ಹೇಗಂತ ಹೇಳಿದ್ರೆ ಒಂಥರ ಗ್ರ್ಯಾಂಟೆಡ್ ಆಗಿ, ಇವನು ಅಥವಾ ಇವಳು ಎಲ್ಲಿ ಹೋಗ್ತಾಳೆ, ಎಲ್ಲಿ ಹೋಗ್ತಾನೆ, ಎಲ್ಲೂ ಹೋಗಲ್ಲ, ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂಥರ ನಿಮ್ಮ ಪ್ರೀತಿನ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ಬಿಟ್ಟು
ನಿಮ್ಮ ಮೇಲೆ ಎಲ್ಲೊಂದು ಕಡೆ ಅಧಿಕಾರ ಚಲಾಯಿಸ್ತಾ ಇದ್ರು ಅಥವಾ ನಿಮ್ಮನ್ನು ತುಂಬ ಗೋಳು ಹಾಕೊತಾ ಇದ್ರು ಈ ವ್ಯಕ್ತಿ. ಓಕೆನಾ? ಗೋಳು ಹಾಕೊಳ್ಳೋದು ಅಂತ ಹೇಳಿದ್ರೆ ತುಂಬ ಈಗೋ ತೋರಿಸ್ಕೊಂಡು ನೀವೇ ಅವ್ರ ಎದುರಿಗೆ ಪ್ರತಿ ಸಲ ಸೋಲ್ಬೇಕು, ಆ ರೀತಿಯಾಗಿ ಆ ವ್ಯಕ್ತಿ ಆಕ್ಟ್ ಮಾಡ್ತಿದ್ರು. ಓಕೆನಾ? ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಮೌನ ಅವರಿಗೆ ಒಂದಷ್ಟು ಗಂಭೀರವಾಗಿರುವಂತಹ ಪರಿಸ್ಥಿತಿ ಹತ್ರ ದೂಡ್ತಾ ಇರುವಂತಹ ಒಂದು ಎನರ್ಜಿ ಇದೆ. ನೀವು ಇವಾಗ ಏನು ಸೈಲೆನ್ಸಲ್ಲಿ ಇದ್ದೀರಾ, ಮಾಡ್ತಿರೋ ಕೆಲಸ ಒಳ್ಳೇದಾಗಿದೆ. ನಿಮ್ಮ ಪ್ರೀತಿನ ಪಡ್ಕೊಳ್ಳೋದಿಕ್ಕೆ ಈ ಸೈಲೆನ್ಸ್, ಈ ಮೌನ ಬೇಕಿತ್ತು. ಯೂನಿವರ್ಸ್ ಈ ಸೈಲೆನ್ಸ್ನ ನಿಮಗೆ ತಂದು ಕೊಡೋದಿಕ್ಕೆ ಒಂದು ಉದ್ದೇಶ ಇದೆ, ಒಂದು ಕಾರಣ ಇದೆ. ಈ ಪ್ರೀತಿಯಲ್ಲಿ ಅವ್ರು ಪಾಠ ಕಲಿಬೇಕು. ಹಾಗಾಗಿ ಈ ಒಂದು ಶಕ್ತಿ ನಿಮಗೆ ಯೂನಿವರ್ಸ್ ಕೊಟ್ಟಿರುವಂಥದ್ದು. ನಿಮ್ಗೆ ಅಬ್ಸರ್ವ್ ಮಾಡಿ ನೋಡಿ, ನೀವು ಅವ್ರಿಗಿಂತ ಹೆಚ್ಚಾಗಿ ಕಾಲ್ ಬಂದಿಲ್ಲ, ಮೆಸೇಜ್ ಬಂದಿಲ್ಲ ಅಂತ ಹೇಳಿದ್ರೆ ಹಾಡಾಡ್ಕೊಂಡು ಕುಣಿದು ಆಡ್ತಿರ್ತಿದ್ರಿ. ಅಯ್ಯೋ ಬಂದಿಲ್ಲ, ಎಲ್ಲೋ ಮೆಸೇಜ್ ಬಂದಿಲ್ಲ, ಎಲ್ಲೋ ಕಾಲ್ ಬಂದಿಲ್ಲ ಅಂತ ಹೇಳಿಬಿಟ್ಟು, ಅಲ್ವಾ? ಸೊ ನಿಮಗೆ ಅನ್ನಿಸ್ತಿರ್ಬೋದು ಕೆಲವೊಬ್ರಿಗೆ, ಇಲ್ಲಿ ನಾನು ಇಷ್ಟು ಸೈಲೆಂಟ್ ಆಗಿದ್ದೀನಾ, ಈ ವ್ಯಕ್ತಿನ ಬಿಟ್ಟು ನಾನು ಇಷ್ಟು ದಿನ ಇದ್ದೀನ ಅನ್ನೋಂತಹ ಒಂದು ಆಶ್ಚರ್ಯದ ಭಾವನೆ ನಿಮ್ಮಲ್ಲಿ ಕೆಲವೊಂದಷ್ಟು ಜನರಿಗೆ, ಕೆಲವೊಂದು ಸೋಲ್ಗಳಿಗೆ ಇದು ಬರ್ತಾ ಇದೆ. ಇದು ಅಂತ ಹೇಳಿಬಿಟ್ಟು, ಎಸ್, ಇದು ನೀವೇನೆ. ಯೂನಿವರ್ಸ್ ನಿಮಗೆ ಕೊಡ್ತಿರುವಂತಹ ಒಂದು ಅದ್ಭುತವಾಗಿರುವಂತಹ ಶಕ್ತಿ, ನಿಮ್ಮ ಪ್ರೀತಿನ ಸರಿ ಮಾಡ್ಕೊಳ್ಳೋದಕ್ಕೆ ಕೊಡ್ತಿರುವಂತಹ ಒಂದು ಒಳ್ಳೆಯ ಅವಕಾಶ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಮ ಲೈಫಲ್ಲಿ ಇವಾಗ ಏನು ನಡೀತಿದೆ ಅದು ಪ್ರಾಪರ್ ಆಗಿ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆ. ನೀವೆಲ್ಲ ಅನ್ಕೊಳ್ಬಹುದು, ಅಯ್ಯೋ ನಾನು ಇಷ್ಟು ಸೈಲೆಂಟ್ ಆಗಿದ್ಬಿಟ್ಟಿದ್ದೀನಿ, ಅವ್ರು ಎಲ್ಲಾದ್ರೂ ಕೈ ತಪ್ಪು ಹೋಗ್ಬಿಡ್ತಾರ. ಕೈ ತಪ್ಪು ಹೋಗೋದೆಲ್ಲ ಅವ್ರಿಗೆ ಇವಾಗ ಆತಂಕ ಶುರು ಆಗಿದೆ. ಓಕೆ, ಸೊ ಇಲ್ಲಿ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಅಥವಾ ಕೆಲವೊಂದಷ್ಟು ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಅವಳು ಅಥವಾ ಅವ್ನು ಏನು ಮಾಡ್ತಿದ್ದಾನೆ, ಹೇಗಿರ್ಬೋದು ಅವ್ರ ಪರಿಸ್ಥಿತಿ ಎಲ್ಲವನ್ನು ಕೂಡ ಅವರಲ್ಲಿ ತಿಳ್ಕೊಳ್ತಿರೋಂತಹ, ಗಮನಿಸ್ತಿರೋಂತಹ ಒಂದು ಎನರ್ಜಿ ಇದೆ. ಅಂದ್ರೆ ನಿಮಗೆ ಗೊತ್ತಿಲ್ಲದೇನೆ ಅವ್ರು ನಿಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಡೈರೆಕ್ಟ್ ಆಗಿ ಬಂದು ಮಾತಾಡ್ಸೋದಕ್ಕೆ ಈಗೋ ಅಡ್ಡ ಬರ್ತಾ ಇದೆ. ಅವ್ರಿಗೆ ಈಗೋ ಬಿಡ್ತಾ ಇಲ್ಲ ಅವ್ರನ್ನ. ಓಕೆ, ಎಸ್, ನೋಡೋಣ ನೆಕ್ಸ್ಟು ಟ್ಯಾರೋ ರೀಡಿಂಗಲ್ಲಿ ಏನು ಎನರ್ಜಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, J letter, G letter, K letter, S letter, C letter, A letter, B letter, P letter, D letter, N letter, H letter, Y letter, U letter, okay, T letter ಬರ್ತಾ ಇದೆ. ಓಕೆ, ಸೊ ಡೇಟ್ ಆಫ್ ಬರ್ತ್ 19/9/29, 27, 23, 3, 13, 18, 31. ಓಕೆ, ಇಸ್ವಿ ಕೂಡ ಬರ್ತಾ ಇದೆ. ಅಂದರೆ ಇಯರ್, ನಿಮ್ಮ ಹುಟ್ಟಿದಂತಹ ಜನ್ಮದ ಇಯರ್ ಆಗಿರ್ಬೋದು, ವರ್ಷ ಆಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ದು ಆಗಿರ್ಬೋದು. 1999, 1989, 1982, 1992, 1996, 1993, 1986, 87, 1986 ಇದೆ, 87 ಕೂಡ ಇದೆ. ಓಕೆ, 1981, ಓಕೆ, 2001, 1999, 1999, 98, 1998 ಕೂಡ ಬರ್ತಾ ಇದೆ. ರಾಶಿ ನಕ್ಷತ್ರಗಳು ಕೂಡ ಎನರ್ಜಿ ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿರುವಂಥದ್ದು. ಸಿಂಹ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮೇಷರಾಶಿ, ಮೀನರಾಶಿ, ಧನಸ್ಸು, ಕರ್ಕಾಟಕ, ವೃಷಭ, ವೃಶ್ಚಿಕ, ಸಿಂಹ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ತುಂಬಾನೇ ಪಾಸಿಟಿವ್ ಎನರ್ಜಿ ಇದೆ. ಈ ಒಂದು ರೀಡಿಂಗ್ ನೋಡಿದ ನಂತರ ನಿಮಗೆ ಒಂದಷ್ಟು ಏಂಜಲ್ ಮೆಸೇಜಸ್ಗಳು ನಿಮಗೆ ಸಿಗತ್ತೆ. ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೆಲವೊಂದಷ್ಟು ಮೆಸೇಜಸ್ಗಳು ನಿಮಗೆ ಸಿಗುತ್ತೆ, ಅಥವಾ ಕೆಲವೊಂದಷ್ಟು ಕ್ಲೂ ಕೂಡ ನಿಮಗೆ ಸಿಗುತ್ತೆ, ಕೆಲವೊಂದಷ್ಟು ಸತ್ಯಗಳು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕ್ಲೂ ಅಂತ ಹೇಳಿದ್ರೆ ಯಾವ ವಿಷಯದಲ್ಲಿ ಅಂತ ಹೇಳಿದ್ರೆ, ನಿಮಗೆ ಇವಾಗಿನ ಸದ್ಯದ ಪರಿಸ್ಥಿತಿಗೆ ಯೂನಿವರ್ಸ್ ಇಂದ ಒಂದು ಸೈನ್ ರೂಪದಲ್ಲಿ ಸಿಗ್ಬೋದು, ಅಥವಾ ಬೇರೆಯವ್ರ ಮುಖಾಂತರವಾಗಿ ಸಿಗ್ಬೋದು. ಈ ಮೆಸೇಜ್, ಈ ರೀಡಿಂಗ್ ನೋಡಿದ ತಕ್ಷಣ ಒಂದು ಮೆಸೇಜ್ ರೂಪದಲ್ಲಿ ನಿಮಗೆ ಬರಬಹುದು. ಓಕೆನಾ? ಸೊ ಅಲರ್ಟ್ ಆಗಿ ಇರಿ ಅನ್ನೋಂಥ ಒಂದು ಎನರ್ಜಿ ಇದೆ ಇಲ್ಲಿ. ಓಕೆನಾ? ಎಸ್, ನೋಡೋಣ ನೆಕ್ಸ್ಟ್ ಟ್ಯಾರೋ ಇಂದ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ.
ಸೊ ಹುಣ್ಣಿಮೆ ದಿನ ನಾನು ಹೇಳಿದ್ದೀನಿ ಕೆಲವೊಂದು ಹುಣ್ಣಿಮೆಯ ಎನರ್ಜಿ ನಾನು ರೀಡಿಂಗ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ಹೇಳಿದ್ದೀನಿ ಕೆಲವೊಬ್ಬರಿಗೆ ಮ್ಯಾನಿಫೆಸ್ಟ್ ಮಾಡೋದಿದ್ರೆ ಅಥವಾ ನಿಮ್ಮ ನೋವುಗಳನ್ನು ಅಥವಾ ನಿಮ್ಮ ಕಷ್ಟಗಳನ್ನೆಲ್ಲ ರಿಲೀಸ್ ಮಾಡೋದಕ್ಕೆ, ನೆಗೆಟಿವ್ ಎನರ್ಜಿಗಳನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ಒಂದು ಟೆಕ್ನಿಕ್ನ ಹೇಳಿದ್ದೀನಿ. ಆ ವಿಡಿಯೋನ ನೋಡಿಲ್ಲ ಅಂತ ಹೇಳಿದ್ರೆ ಹೋಗಿ ಚೆಕ್ ಮಾಡಿ. ಒಂದು 2 days ಬ್ಯಾಕ್ ಅನ್ಸುತ್ತೆ ನಾನು ಮಾಡಿದ್ದು, ನೆನಪಿಲ್ಲ ಕರೆಕ್ಟಾಗಿ ನನಗೂ ಕೂಡ. ಹುಣ್ಣಿಮೆ ರೀಡಿಂಗ್ನ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡಿ. ಅದನ್ನು ಹುಣ್ಣಿಮೆ ದಿನ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಮಾಡಿ ಅದನ್ನು. ಓಕೆ, ಸೊ ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಟ್ಯಾರೋಲಿ ಏನು ಬರುತ್ತೆ ಎನರ್ಜಿ ಅಂತ ಹೇಳಿಬಿಟ್ಟು, ನೈಟ್ ಆಫ್ ಸಾರ್ಟ್ಸ್. ನೋಡಿ, ಇವಾಗ ನಾನಿನ್ನ ಬಿಡಲಾರೆ ಅಂತ ಹೇಳಿ ಇವಾಗ ನಿಮ್ಮ ಹತ್ರಕ್ಕೆ ಅವ್ರು ಬರ್ತಾ ಇದ್ದಾರೆ. ನೀವು ಯಾವಾಗ ನಿನ್ನ ಬಿಡ್ತೀನಿ ನೋಡಂತ ಹೆದರಿಸಿದ್ರಲ್ವಾ, ಅವಾಗ ಅವ್ರಿಗೆ ಶುರು ಆಯ್ತು, ಅಯ್ಯೋ ನಾನಿನ್ನ ಬಿಡಲಾರೆ, ನನಗೆ ನೀನು ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಸಿ 10 of cups, sorry 10 of wands, 2 of wands, the world, queen of cups, ಹಾಗೇನೆ 5 of swords. ಬಾಟಮ್ ಆಫ್ ದ ಕಾರ್ಡ್ 9 of cups ಬರ್ತಾ ಇದೆ. ಓಕೆ, ತುಂಬ ಜನ ಸ್ಟೋರಿನೂ ಕೂಡ ಇಷ್ಟಪಡ್ತಾ ಇದ್ದೀರಾ, ವೆರಿ ಗುಡ್. ಅದನ್ನು ತುಂಬ ಪಾಠ ಕಲಿತಿದ್ದೀನಿ ಮ್ಯಾಮ್ ಅಂತ ಹೇಳ್ತೀರಾ. ನಿಜವಾಗ್ಲೂ ನಿಮಗೆ ಅದು ಕನೆಕ್ಟ್ ಆಗಲಿ, ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆ ಬರಲಿ ಅನ್ನೋಂಥ ಉದ್ದೇಶ ಇಟ್ಕೊಂಡೆ ನಾನು ಆ ಥರದ ಒಂದು ಸ್ಟೋರಿನ ನಿಮಗೆ ಹೇಳುವಂಥದ್ದು. ಅದನ್ನು ಕೆಲವೊಬ್ರು ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ವೆರಿ ಗುಡ್, ಒಳ್ಳೆಯದಾಗಲಿ ನಿಮಗೆ. ಓಕೆ, ಎಸ್, ಇಲ್ಲಿ ನೋಡಬಹುದು, ಸಾರಿ, ನೈಟ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಹಾಗೆಯೇ ಇಲ್ಲಿ ಸೆಕೆಂಡ್ ಕಾರ್ಡ್ ಏಸ್ ಆಫ್ ಫ್ಯಾಂಡ್ಸ್ ಬರ್ತಿರೋದು, ಅದ್ರ ಜೊತೆಯಲ್ಲಿ ನಿಮಗಿಲ್ಲಿ 5 of swords ಎನರ್ಜಿ ಬರ್ತಾ ಇರುವಂಥದ್ದು. ಓಕೆನಾ, ಈ ಎರಡರ ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಹೊರಗಡೆ ಅವರು ತುಂಬ ಹಠ ಇಟ್ಕೊಂಡು, ಅಹಂನ ಇಟ್ಕೊಂಡು ಅದನ್ನು ಎತ್ತಿ ಹಿಡಿಬೇಕು ಅನ್ನೋದೇ ಅವರಿಗೆ ಒಂದು ಅವರ ಎನರ್ಜಿಲಿ ಇರುವಂಥದ್ದು. ನನ್ನ ಅಹಂ, ನನ್ನ ಹಠವನ್ನೇ ಎತ್ತಿ ಹಿಡಿಬೇಕು ಅನ್ನುವಂಥದ್ದು ಅವರ ಎನರ್ಜಿಲಿ ಇರಬಹುದು. ಆದರೆ ಈ ಎಲ್ಲ ವಿಷಯಗಳು, ಈ ಹಠ, ಈಗೋ ಏನಿದೆ ಅದು ಡೇಯಲ್ಲಿರುತ್ತೆ ಹೆಚ್ಚಾಗಿ. ಓಕೆನಾ, ಸೊ ಯಾಕಂತ ಹೇಳಿದ್ರೆ ಕೆಲವೊಬ್ರು ಅವರಿಗೆ ತಲೆ ತಿಂತಾ ಇದ್ದಾರೆ, ತಲೆಗೆ ಒಂದಷ್ಟು ವಿಷಯಗಳನ್ನ ಹಾಕ್ತಾ ಇದ್ದಾರೆ. ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು, ನೀನು ಹಿಂಗಿದ್ರೆ ಹಂಗಾಗತ್ತೆ, ಹಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಹೇಳ್ತಾ ಇದ್ದಾರೆ ಅವರಿಗೆ. ಅವಾಗ ಏನಾಗುತ್ತೆ, ಅವ್ರ ಹಠ ಅಹಮ್ಮು ಎದ್ದು ಹಾರಾಡ್ತಿರತ್ತೆ. ಒಳ್ಳೆ ಈ ಫ್ಲಾಗ್ ಹಾರತ್ತಲ್ವ, ಆ ರೀತಿಯಾಗಿ ಗಾಳಿಪಟ ಹಾರ್ದಂಗೆ ಹಾರ್ತಾ ಇರತ್ತೆ ಅವ್ರ ಈಗೋ. ನಂತರ ಅವ್ರಿಗೆ ಏನಾಗೋದು ಅಂತ ಹೇಳಿದ್ರೆ, ನೈಟ್ ಟೈಮಲ್ಲಿ ಹೆಚ್ಚಾಗಿ ಅವ್ರು ಮಲ್ಕೊಳ್ಳೋ ಟೈಮಲ್ಲಿ, ನೈಟ್ ಯಾರು ಅವ್ರಿಗೆ ತಲೆ ತಿನ್ನೋರು ಇರಲ್ಲ, ಅವ್ರಿಗೇನು ಯಾರು ಈ ನೆಗೆಟಿವ್ ಹೇಳೋರು ಇರಲ್ಲ ಅನ್ನೋ ಟೈಮಲ್ಲಿ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ವಿಷಯ ನೆನಪಾಗತ್ತೆ. ಯಾಕೆ ಆ ಕ್ಷಣದಲ್ಲಿ ಅಂತ ಹೇಳಿದ್ರೆ, ಒಂಟಿಯಾಗಿದ್ದಾಗ ಅವರ ಆತ್ಮಸಾಕ್ಷಿ ಏನಿದೆ ಅದು ಅವ್ರ ಜೊತೆಗೆ ಮಾತಾಡೋದಕ್ಕೆ ಶುರು ಆಗುತ್ತೆ. ಅವರ ಆತ್ಮಸಾಕ್ಷಿ ಅವರ ಜೊತೆಗೆ ಮಾತಾಡೋದಕ್ಕೆ ಶುರು ಮಾಡಿದಾಗ ಆ ಪ್ರಶ್ನೆಗಳು ಕೇಳೋದಕ್ಕೆ ಶುರು ಆಗುತ್ತೆ. ಅವರ ಆತ್ಮಸಾಕ್ಷಿ, ನೀನು ಮಾಡ್ತಿರೋದು ಸರಿ ಇದೆಯಾ, ನೀನು ಅವ್ರಿಗೆ ಕೊಡ್ತಾ ಇದೆಯಲ್ಲ ನೋವು, ಅದು ನಿನ್ಗೆ ಸರಿ ಅನ್ನಿಸ್ತಾ ಇದೆಯಾ ಅನ್ನುವಂಥದ್ದು. ಆ ವ್ಯಕ್ತಿ ನಿನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ, ನಿನಗೆಷ್ಟು ಅವ್ರ ಹಿಂದೆ ನಿನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಓಕೆನಾ, ಅವ್ರು ನಿನಗೆ ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿದ್ದಾರೆ. ನೀನು ಅವರಿಗೋಸ್ಕರ ಕೊಟ್ಟಿದ್ದೇನು, ನೀನು ಅವ್ರಿಗೆ ಮಾಡ್ತಿರೋದೇನು, ನೀನು ಮಾಡ್ತಿರೋದು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಅವರ ಆತ್ಮಸಾಕ್ಷಿನೇ ಅವರಿಗೆ ಕೇಳ್ತಾ ಇರ್ಬೇಕಿದ್ರೆ ಅವಾಗ ಅನ್ಸುತ್ತೆ, ನಾನೆಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದ್ದೀನಿ, ನಾನು ಸರಿ ಇಲ್ಲ ಅನ್ನುವಂತಹ ಭಾವನೆ ಅವ್ರಿಗೆ ಇಲ್ಲಿ ಬರ್ತಾ ಇದೆ. ಇಲ್ಲಿ ಆ ಸರಿ ತಪ್ಪುಗಳ ಲೆಕ್ಕಾಚಾರದಲ್ಲಿ ಅವರು ಮುಳುಗಿ ಹೋಗ್ತಾರೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ಎನರ್ಜಿ ಬರ್ತಿರುವಂಥದ್ದು 10 of wands, ಹಾಗೇನೆ ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಎನರ್ಜಿ. ಓಕೆ, ಈ ಒಂದು ಎನರ್ಜಿ ಹೇಗಿದೆ ಅಂತ ಹೇಳಿದ್ರೆ, ಅವರ ಒಂದು ಸತ್ಯ, ಅವರ ಒಂದು ಮನಸ್ಸಿನ ಗುಟ್ಟು ಇಲ್ಲಿ ಎನರ್ಜಿ ಬರ್ತಾ ಇರುವಂಥದ್ದು. ಅವರ ಹೃದಯದಲ್ಲಿ ನಿಮ್ಮ ಬಳಿ ಬರೋದಕ್ಕೆ ತವಕ ಮಾಡ್ತಿರುವಂಥದ್ದು, ಕಾಯ್ತಾ ಇರುವಂತಹ ಒಂದು ಎನರ್ಜಿ ಇದೆ. ಆದರೆ ಅವ್ರ ಮೈಂಡಲ್ಲಿ ಹೇಳ್ತಿರುವಂಥದ್ದು, ಆ ಮೈಂಡ್ ಅವರನ್ನು ಏನ್ ಮಾಡ್ತಿದೆ ಅಂತ ಹೇಳಿದ್ರೆ ತಡೆ ಮಾಡ್ತಾ ಇದೆ. ಬೇಡ, ನೀನಾಗಿ ಹೋಗ್ಬೇಡ, ನೀನಾಗಿ ಮಾತಾಡೋದಕ್ಕೆ ಶುರು ಮಾಡಬೇಡ, ಅವ್ರು ಸೈಲೆಂಟ್ ಆಗಿದ್ದಾರಲ್ವಾ, ನೀನು ಹಾಗೆ ಸೈಲೆಂಟ್ ಆಗಿದ್ಬಿಡು, ಅವರೇ ಬರಲಿ ಮಾತಾಡೋದಕ್ಕೆ. ಯಾಕೆ ಆ ಈಗೋ ಇರೋದ್ರಿಂದ ಆ ರೀತಿಯಾದಂತಹ ಎರಡು ಮನಸ್ಥಿತಿಗಳು ಇಲ್ಲಿ ನೋಡಬಹುದು. 2 of wands, ಸಾರಿ, ಎಸ್, 1 minute, ಇಲ್ಲಿ 2 of wands ಎನರ್ಜಿ. ಓಕೆ, 2 of wands ಎನರ್ಜಿಯಲ್ಲಿ ಎರಡು ಮನಸ್ಥಿತಿಗಳು ಅವರ ಮನಸ್ಸಲ್ಲಿ ಬರ್ತಾ ಇರುವಂಥ ಆ ಎನರ್ಜಿಗಳು ಬರ್ತಿರೋದು. ಮನಸ್ಸು ಒಂದು ಹೇಳಿದ್ರೆ ಅವ್ರ ಮೈಂಡ್ ಇನ್ನೊಂದು ಥರ ಹೇಳ್ತಾ ಇದೆ.
ಓಕೆ. ಸೊ ಹಾಗಾಗಿ ಅವ್ರಿಗೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಅವ್ರನ್ನ ಅವರೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಇಲ್ಲಿ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಿರ್ಲಿ, ಅವ್ರಿಗೆ ಅವರ ಎನರ್ಜಿ, ಅವರ ಒಂದು ಪರಿಸ್ಥಿತಿನ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಓಕೆ. ನಿಮಗಿಲ್ಲಿ ಹೇಗೆ ಅಂತ ಹೇಳಿದ್ರೆ ನೀವು ಹೋಗ್ತಿರುವಂತಹ ದಾರಿ ಏನಿದೆ ಅಲ್ವಾ, ಅದು ಕರೆಕ್ಟ್ ಆಗೇ ಇದೆ ಇಲ್ಲಿ. ಓಕೆ. ಇಲ್ಲಿ ಅವರು ನಿಮ್ಮಿಂದ ಒಂದು ಸಣ್ಣ ಒಂದು ಪಾಸಿಟಿವ್ ಸೈನ್ ಸಿಗತ್ತಾ ಅನ್ನೋದನ್ನ ಇಲ್ಲಿ ಕಾಯ್ತಾ ಇದ್ದಾರೆ. ಒಂಥರ ಬಕಪಕ್ಷಿ ತರ ಕಾಯ್ತಾ ಇರುವಂತದ್ದು. ನೀವೇನಾದ್ರೂ ಈಗ ನೀವೇನ್ ಸೈಲೆಂಟ್ ಆಗಿದ್ದೀರಾ, ಒಂದ್ ಮೆಸೇಜ್ ಹಾಕಿದ್ರೆ ಸಾಕು, ಆ ಕಡೆಯಿಂದ ಬೇಗ ರಿಪ್ಲೈ ಬರುತ್ತೆ. ಓಕೆನಾ. ಸೊ ಆ ತರದ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಬಟ್ ಇಲ್ಲಿ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ, ಈಗ ನೀವು ಮೆಸೇಜ್ ಮಾಡ್ಬೇಕು ಅಥವಾ ನೀವು ಕಾಲ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಾಲ್ಯೂನ ನೀವು ಇಲ್ಲಿ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಒಂದು ಪ್ರೀತಿನ ಅವ್ರಿಗೆ ಅರ್ಥ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಈ ಸಂಬಂಧದ ಬೆಲೆಯನ್ನ ನೀವು ಅರ್ಥ ಮಾಡಿಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ನಿಮ್ಮ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ. ಓಕೆ. ಇಲ್ಲಿ ಅವರ ಒಂದು ಡೀಪ್ ಫೀಲಿಂಗ್ಸ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬರ್ತಿರುವಂತದ್ದು 9 ಆಫ್ ಕಪ್ಸ್, ಬಾಟಮ್ ಆಫ್ ದ ಕಾರ್ಡ್ ಎನರ್ಜಿ ಬರ್ತಿದೆ. ಅವರ ಒಂದು ಮನಸ್ಸಿನ ನಿಜವಾದ ಭಾವನೆ ಏನು ಅಂತ ಹೇಳಿದ್ರೆ, ನನ್ನ ಲೈಫಲ್ಲಿ ಎಷ್ಟೇ ಜನರು ಇರಬಹುದು, ಅಂದ್ರೆ ಅವರ ಒಂದು ಭಾವನೆಯಲ್ಲಿ ಬರ್ತಿರುವಂತದ್ದು, ಅವ್ರ ಲೈಫಲ್ಲಿ ಎಷ್ಟೇ ಜನರು ಇರಬಹುದು, ನಿಮ್ಮ ಜೊತೆಗಿದ್ದಾಗ ಸಿಗ್ತಿದ್ದಂತ ಆ ಒಂದು ಪೀಸ್ಫುಲ್ ಮೈಂಡ್ ಆಗಿರ್ಬೋದು, ನೆಮ್ಮದಿ ಆಗಿರ್ಬೋದು, ಬೇರೆ ಎಲ್ಲೂ ಅವರಿಗೆ ಸಿಗ್ತಾ ಇಲ್ಲ. ಅವ್ರು ನಿಮ್ಮನ್ನ ಸಂಪರ್ಕಕ್ಕೋಸ್ಕರ ನಿಮ್ಮನ್ನ ಕಾಲ್ ಮಾಡ್ಬೇಕು, ನಿಮ್ಮನ್ನ ಮೆಸೇಜ್ ಮಾಡ್ಬೇಕು ಅನ್ನೋದ್ರಲ್ಲೇ ಅವರು ಇಲ್ಲಿ ಮನಸ್ಸು ಇದ್ರೂ ಕೂಡ ಅವ್ರು ಈಗೋ ಬಿಡ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ಇಲ್ಲಿ ಏನಾಗ್ತದೆ ಎನರ್ಜಿ ಅಂತ ಹೇಳಿದ್ರೆ, ನಿಮ್ ಜೊತೆಗೆ ಅವ್ರು ಹೇಗಾದ್ರೂ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋದು ಮನಸ್ಸಲ್ಲಿ ಒಂದು ಭಾಗದಲ್ಲಿ ಇದೆ. ಡೋಂಟ್ ವರಿ. ಓಕೆ. ಸೊ ಅವ್ರು ನಿಮ್ಮಿಂದ ದೂರ ಆಗ್ಬೇಕು ಅನ್ನೋಂಥ ಮನಸ್ಥಿತಿ ಇಲ್ಲ, ನಿಮ್ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಇದೆ. ನಿಮ್ಮ ಈ ಒಂದು ಮೌನ ಅವರಿಗೆ ಅವರ ಒಂದು ಎನರ್ಜಿನ ಶೇಕ್ ಮಾಡ್ತಾ ಇದೆ. ಓಕೆ. ನಿಮ್ಮೆಲ್ಲರಿಗೂ ಒಂದು ಅದ್ಭುತವಾಗಿರುವಂಥ ಮಾತನ್ನ ಹೇಳ್ತೀನಿ. ಒಂದು ಗುಡ್ಡದ ಮೇಲೆ ಸಣ್ಣ ಮನೆ ಇರುತ್ತೆ. ಓಕೆನಾ. ಆ ಸಣ್ಣ ಮನೆಯಲ್ಲಿ ಒಬ್ಬ ವೃದ್ಧ ವಯಸ್ಸಾಗಿರುವಂತಹ ವ್ಯಕ್ತಿ ತಪಸ್ಸನ್ನ ಮಾಡೋದಕ್ಕೋಸ್ಕರ ಆ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ, ತಪಸ್ಸಿಗೋಸ್ಕರ. ಅವ್ರ ಬಳಿ ಒಂದು ಚಿಕ್ಕದಾಗಿರುವಂತಹ ಮಣ್ಣಿನ ದೀಪ ಇರುತ್ತೆ. ಯಾಕೆ ಆ ಗುಡ್ಡದ ಮನೆಯಲ್ಲಿ ಲೈಟಿನ ವ್ಯವಸ್ಥೆ ಆಗಿರ್ಲಿ, ಕರೆಂಟಿನ ವ್ಯವಸ್ಥೆ ಆಗಲಿ ಇರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಿರ್ತಾರೆ, ದೀಪವನ್ನು ಬಳಸ್ತಾ ಇರ್ತಾರೆ. ಓಕೆನಾ. ಆ ಹಣತೆ, ನಿಮಗೆ ಮಣ್ಣಿನ ಹಣತೆ ನೋಡಿರ್ತೀರ, ಗೊತ್ತಿರತ್ತೆ ಅಲ್ವಾ. ಆ ಥರದ ಒಂದು ಮಣ್ಣಿನ ಹಣತೆಯಲ್ಲಿ ಎಣ್ಣೆನ ಹಾಕಿ ದೀಪವನ್ನು ಹಚ್ತಾ ಇರ್ತಾರೆ. ಬತ್ತಿ ಹಾಕಿಬಿಟ್ಟು ದೀಪವನ್ನು ಹಚ್ತಾ ಇರ್ತಾರೆ. ಪ್ರತಿನಿತ್ಯ ಈ ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರು. ದೀಪಕ್ಕೆ ಆ ಎಣ್ಣೆ ಹಾಕಿಬಿಟ್ಟು ಬತ್ತಿಯನ್ನು ಇಟ್ಬಿಟ್ಟು ಡೈಲಿ ದೀಪವನ್ನು ಹಚ್ತಾ ಇರ್ತಾರೆ. ಓಕೆ. ಒಂದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಜೋರಾಗಿ ಒಂದು ಸುಂಟರ್ ಗಾಳಿ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಜೋರಾಗಿ ಗಾಳಿ ಬೀಸೋದಕ್ಕೆ ಶುರು ಆಗುತ್ತೆ. ಗಾಳಿ ಬೀಸಬೇಕಿದ್ರೆ ಅದು ಹಳ್ಳಿ ಮನೆ ಆಗಿರೋದ್ರಿಂದ, ಗುಡ್ಡದ ಮೇಲೆ ಇರೋಂಥ ಚಿಕ್ಕ ಮನೆ ಆಗಿರೋದ್ರಿಂದ ಆ ಮನೆ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಅದರ ಬಾಗಿಲಾಗಿರ್ಲಿ, ಕಿಟಕಿ ಆಗಿರ್ಲಿ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಆ ಸುಂಟರ್ ಗಾಳಿಗೆ ಏನಾಗ್ಬಿಡುತ್ತೆ, ಆ ಮನೆಯಲ್ಲಿದ್ದಂತಹ ಕಿಟಕಿಗಳಾಗಿರ್ಲಿ, ಬಾಗಿಲುಗಳಾಗಿರ್ಲಿ ಅದೆಲ್ಲವೂ ಕೂಡ ಮುರಿದು ಬಿದ್ದು ಹೋಗ್ಬಿಡತ್ತೆ. ಬಿದ್ದೋದಾಗ ಆ ದೀಪದ ಜ್ವಾಲೆಗೆ ಏನಾಗುತ್ತೆ, ಹೆದರಿಕೆ ಶುರು ಆಗುತ್ತೆ. ಈ ಥರ ಗಾಳಿ ಬೀಸ್ತಿದೆಯಲ್ಲ, ಈ ಗಾಳಿಯಲ್ಲಿ ನಾನು ಬದುಕೋದು ಹೌದಾ, ಬದುಕ್ತೀನಾ, ಇಷ್ಟು ಜೋರಾಗಿ ಗಾಳಿ ಬೀಸ್ತಿದೆ, ಬಾಗಿಲೆಲ್ಲ ಬಿದ್ದೋಯ್ತು, ಕಿಟಕಿ ಎಲ್ಲ ಮುರಿದೋಯ್ತು, ನಾನು ಹೇಗೆ ಬದುಕ್ತೀನಿ ಇದರಲ್ಲಿ ಅಂತ ಹೇಳಿ ಅದಕ್ಕೆ ಹೆದರಿಕೆ ಶುರು ಆಗುತ್ತೆ. ನಾನಿನ್ನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ, ನಾನು ನಂದು ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಭಯ ಆಗುತ್ತೆ. ಭಯ ಆದಾಗ ಏನು ಮಾಡುತ್ತೆ, ಅದು ವೃದ್ಧನಲ್ಲಿ ಈ ಥರ ಹೇಳ್ಕೊಳುತ್ತೆ, ನಾನು ಹೇಗೆ ಬದುಕಲಿ ಇಷ್ಟು ಜೋರು ಗಾಳಿಯಲ್ಲಿ, ಸುಂಟರ್ ಗಾಳಿಯಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ಕೊಳ್ಬೇಕಿದ್ರೆ, ಆ ವಯಸ್ಸಾಗಿರುವಂತಹ ವೃದ್ಧ ಹೇಳ್ತಾರೆ ಅವಾಗ, ನೀನು ಹೆದರ್ಕೊಳ್ಬೇಕನ್ನುವಂಥದ್ದು ಏನೂ ಇಲ್ಲ, ಸರಿನಾ. ಹೊರಗಿರುವಂತಹ ಗಾಳಿ ಬೆಂಕಿಯನ್ನು ನಂದಿಸುವಂತಹ ಶಕ್ತಿ ಅದಕ್ಕೆ ನಿಜವಾಗ್ಲೂ ಇದೆ. ಆದರೆ ಅದು ತನ್ನ ದಿಕ್ಕನ್ನು ಬದಲಾಯಿಸುವಂತಹ ಶಕ್ತಿಯೂ ಕೂಡ ಅದಕ್ಕೆ ಇರುತ್ತೆ, ಸರಿನಾ. ಇಲ್ಲಿ ನೀನು ಗಾಳಿಯ ಕಡೆ ಗಮನ ಕೊಡಬೇಡ ಯಾವುದೇ ಕಾರಣಕ್ಕೂ. ನೀನು ಉರಿತಾ ಇರೋದು ನಿನ್ನೊಳಗಿರುವಂತಹ ಎಣ್ಣೆ ಮತ್ತು ಬತ್ತಿಯ ಶಕ್ತಿಯಿಂದ ನೀನು ಉರಿತಾ ಇದೆಯಾ, ಸರಿನಾ. ನಿನ್ನ ಗಮನ ಏನಿದೆ ನಿನ್ನ ಒಳಗಿರುವಂತಹ ಆ ಶಕ್ತಿಯ ಮೇಲೆ ಇರಲಿ. ಅಂದರೆ ಆ ಬತ್ತಿ ಮತ್ತು ಎಣ್ಣೆ ಮೇಲೆ ನಿನ್ನ ಗಮನ ಇರಲಿ ಅಂತ ಹೇಳ್ಬಿಟ್ಟು ಆ ದೀಪಕ್ಕೆ ಹೇಳ್ತಾನೆ. ಆಗ ಆ ದೀಪ ಏನು ಮಾಡುತ್ತೆ, ಹೊರಗಿರುವಂತಹ ಆ ಸುಂಟರ ಗಾಳಿಯ ಆರ್ಭಟಕ್ಕೆ ಗಮನವನ್ನು ಕೊಡೋದಿಲ್ಲ, ಅದನ್ನು ನೋಡೋದಕ್ಕೂ ಅದು ಹೋಗೋದಿಲ್ಲ. ಅದರ ಒಂದು ಅಂತರಂಗದಲ್ಲಿ ಉರಿತಾ ಇರುವಂತಹ ಆ ಜ್ವಾಲೆ ಏನಿದೆ, ಆ ಎನರ್ಜಿ ಅದರದ್ದು ಏನಿದೆ ಅದ್ರ ಮೇಲೆ ಗಮನ ಕೊಡೋದಕ್ಕೆ ಶುರು ಮಾಡುತ್ತೆ. ಆ ಕತ್ತಲೆಯ ರಾತ್ರಿ ಸುಂಟರ್ ಗಾಳಿ ಎಷ್ಟೇ ಜೋರಾಗಿ ಬೀಸಿದ್ರೂ ಕೂಡ ಆ ದೀಪ ನಂದೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅದಕ್ಕೊಂದು ಅಪಾರವಾಗಿರುವಂತಹ ಶಕ್ತಿ, ನಂಬಿಕೆ ಅದರಲ್ಲಿರುತ್ತೆ. ನಾನು ಉರಿತಾ ಇರೋದು ಬತ್ತಿಯಿಂದ ಹಾಗೆ ಎಣ್ಣೆಯಿಂದ ಅನ್ನೋದು ಅದಕ್ಕೆ ಅಪಾರವಾಗಿರುವಂತಹ ನಂಬಿಕೆ, ಶಕ್ತಿ ಅದರಲ್ಲಿರುತ್ತೆ. ಆ ಒಂದು ನಂಬಿಕೆ, ಆ ಒಂದು ಶಕ್ತಿಯಿಂದನೇ ಅದು ಇಡೀ ರಾತ್ರಿ ಎಷ್ಟೇ ಸುಂಟರ ಗಾಳಿ ಬಂದರೂ ಕೂಡ ಅದು ನಂದು ಹೋಗೋದಿಲ್ಲ. ಹಾಗೆಯೇ ಇಲ್ಲಿ ಬೆಳಗಾಗುವಷ್ಟರಲ್ಲಿ ಗಾಳಿ ಶಾಂತ ಆಗಿರುತ್ತೆ, ಆದರೆ ದೀಪ ಮಾತ್ರ ತನ್ನ ಶಕ್ತಿಯಿಂದ ಉರಿತಾನೆ ಇರುತ್ತೆ. ಹಾಗೆ ಇಲ್ಲಿ ನಿಮ್ಮ ಜೀವನದಲ್ಲಿ ಈಗ ಬಂದಿರುವಂತಹ ವಿರಹ ಆಗಿರಲಿ, ನೋವಾಗಿರಲಿ ಅಥವಾ ಗೊಂದಲಗಳಾಗಿರಲಿ, ಹೊರಗೆ ಬರ್ತಿರುವಂತಹ ಸುಂಟರ್ ಗಾಳಿ ಥರ ಇದ್ದಂಗೆ. ಓಕೆನಾ.
ನಿಮ್ಮ ಪರ್ಸನ್ ಈಗೋ ಆಗಿರಲಿ, ಅವರ ಒಂದು ಹಠ ಆಗಿರಲಿ, ಅದು ಯಾವುದು ಕೂಡ ನಿಮ್ಮ ವ್ಯಾಲ್ಯೂನ ಅಥವಾ ನಿಮ್ಮನ್ನು ನಂದಿಸೋದಕ್ಕೆ, ನಿಮ್ಮನ್ನು ಕುಗ್ಗಿಸೋದಕ್ಕೆ ಸಾಧ್ಯ ಇಲ್ಲ. ಧೈರ್ಯವಾಗಿರಿ, ಸಮಯ ಎಲ್ಲವನ್ನು ಕೂಡ ಸರಿ ಮಾಡುತ್ತೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಕೂಡ ಕನೆಕ್ಟ್ ಆಗಿದೆ, ರೆಸೊನೇಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇನ್ನೊಂದು ರೀಡಿಂಗಲ್ಲಿ ಸಿಗೋಣ. ಅಲ್ಲಿಯವರೆಗೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ರೆ ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂಥ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ನಾನು ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.